ಈಗೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅನ್ನುವಂತ ವದಂತಿಯ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಸೇರಿದ್ರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಜನ ಸರತಿ ಸಾಲಿನಂತೆ ಸೇರಿದ್ರು. ನೂರಾರು ಜನ ಇದ್ರು. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ನೋಡಿ ಜನ ಎಲ್ಲ ಆಕ್ರೋಶಗೊಂಡಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ದದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪೆಟ್ರೋಲ್ ತೈಲದ ಒಂದು ಅಭಾವ ಸೃಷ್ಟಿಯಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯಗಿರಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕೂಡ ಸಾಕಷ್ಟು ಒಂದು ಅಭಾವ ಸೃಷ್ಟಿಯ ಆತಂಕ ಎದುರಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಒಂದು ಅಭಾವ ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆತಂಕ ಎದುರಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಕ್ಕಿರಿದು ವಾಹನ ಸವಾರರು ತುಂಬುತ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ? ಸರ್, ಯಾವುದೋ ಸಮಸ್ಯೆ ಇಲ್ಲ. ತೈಲ ಕಂಪನಿಗಳಿಗೆ ಸಾಕಷ್ಟು ಶೇಖರಣೆ ಅದ. ಸುಮಾರು 70 ರಿಂದ 80 ದಿವಸದೊಳಗೆ ಸಾಕಾಗುವಷ್ಟು ಸೌಲಭ್ಯ ಅದ. ಯಾವುದೋ ಜನ ಒಬ್ರು ತಪ್ಪು ಮಾಡಿದಕ್ಕೆ ಎಲ್ಲರೂ ಒಂದು ಗಾದೆ ಇದೆಲ್ಲ, ಒಂದು ಯಾವುದೋ ಒಂದೊಂದು ಕುರಿ ಮೇವ್ ಅಂದ್ರೆ ಎಲ್ಲ ಕುರಿ ಮೇವ್ ಅಂತ ಹೇಳಿ ಇದು ಹಂಗ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ತೈಲ ಕಂಪನಿ ಶೇಖರಣೆ ಅದ. ಜನರು ಯಾವುದೂ ಆತಂಕ ಪಡಬೇಕಾಗಿಲ್ಲ. ಬೇಕಾದ ಸಮಯದಲ್ಲಿ ಬೇಕಾದಷ್ಟು ನಿಮಗೆ ಸೌಲಭ್ಯ ಅಂತ ಹೇಳಬಯಸ್ತೀವಿ. ಈಗ ಜನ ಆತಂಕ ಪಡಲಿಕ್ಕೆ ಕಾರಣ ಏನು? ಬಹುತೇಕ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಜನ, ಸಾರ್ವಜನಿಕರು ಹೇಳ್ತಾರೆ. ಅದು ಯಾವುದೋ ತಪ್ಪಿಲ್ಲ ಸರ್. ಅದು 9 ರಿಂದ 4 ಗಂಟೆ ಮಟ್ಟ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ, ಹೀಗಾಗಿ ಸ್ಟಾಕ್ ಕಡಿಮೆ ಇತ್ತು. 4 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ಇವತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದಾರೆ, ಗಾಡಿ ಬಿಡ್ತಾ ಇದ್ದಾರೆ, ಜನರಿಗೆ ಸಾಕಷ್ಟು ಸೌಲಭ್ಯ ಸಿಗ್ತದೆ. ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದ್ದೇ ಇದೆ, ಸಾಕಷ್ಟು ಸೌಲಭ್ಯ ಎಲ್ಲ ಕೂಡ ಸಿಗ್ತದೆ. ಇದಿಷ್ಟು ಪೆಟ್ರೋಲ್ ಬಂಕ್ಗಳ ಮಾಲೀಕರ ಅಧ್ಯಕ್ಷರಾಗಿರತಕ್ಕಂಥ ಪೋಳ್ ಅವರ ಮಾತುಗಳು. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ತೈಲದ ಸಮಸ್ಯೆ ಇಲ್ಲ, ಸ್ಟಾಕ್ನ ಸಮಸ್ಯೆ ಇಲ್ಲ, ಆದರೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಆತಂಕ ಪಡಬಾರದು ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈಗೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅನ್ನುವಂತ ವದಂತಿಯ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಸೇರಿದ್ರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಜನ ಸರತಿ ಸಾಲಿನಂತೆ ಸೇರಿದ್ರು. ನೂರಾರು ಜನ ಇದ್ರು. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ನೋಡಿ ಜನ ಎಲ್ಲ ಆಕ್ರೋಶಗೊಂಡಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ದದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪೆಟ್ರೋಲ್ ತೈಲದ ಒಂದು ಅಭಾವ ಸೃಷ್ಟಿಯಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯಗಿರಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕೂಡ ಸಾಕಷ್ಟು ಒಂದು ಅಭಾವ ಸೃಷ್ಟಿಯ ಆತಂಕ ಎದುರಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಒಂದು ಅಭಾವ ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆತಂಕ ಎದುರಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಕ್ಕಿರಿದು ವಾಹನ ಸವಾರರು ತುಂಬುತ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ? ಸರ್, ಯಾವುದೋ ಸಮಸ್ಯೆ ಇಲ್ಲ. ತೈಲ ಕಂಪನಿಗಳಿಗೆ ಸಾಕಷ್ಟು ಶೇಖರಣೆ ಅದ. ಸುಮಾರು 70 ರಿಂದ 80 ದಿವಸದೊಳಗೆ ಸಾಕಾಗುವಷ್ಟು ಸೌಲಭ್ಯ ಅದ. ಯಾವುದೋ ಜನ ಒಬ್ರು ತಪ್ಪು ಮಾಡಿದಕ್ಕೆ ಎಲ್ಲರೂ ಒಂದು ಗಾದೆ ಇದೆಲ್ಲ, ಒಂದು ಯಾವುದೋ ಒಂದೊಂದು ಕುರಿ ಮೇವ್ ಅಂದ್ರೆ ಎಲ್ಲ ಕುರಿ ಮೇವ್ ಅಂತ ಹೇಳಿ ಇದು ಹಂಗ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ತೈಲ ಕಂಪನಿ ಶೇಖರಣೆ ಅದ. ಜನರು ಯಾವುದೂ ಆತಂಕ ಪಡಬೇಕಾಗಿಲ್ಲ. ಬೇಕಾದ ಸಮಯದಲ್ಲಿ ಬೇಕಾದಷ್ಟು ನಿಮಗೆ ಸೌಲಭ್ಯ ಅಂತ ಹೇಳಬಯಸ್ತೀವಿ. ಈಗ ಜನ ಆತಂಕ ಪಡಲಿಕ್ಕೆ ಕಾರಣ ಏನು? ಬಹುತೇಕ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಜನ, ಸಾರ್ವಜನಿಕರು ಹೇಳ್ತಾರೆ. ಅದು ಯಾವುದೋ ತಪ್ಪಿಲ್ಲ ಸರ್. ಅದು 9 ರಿಂದ 4 ಗಂಟೆ ಮಟ್ಟ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ, ಹೀಗಾಗಿ ಸ್ಟಾಕ್ ಕಡಿಮೆ ಇತ್ತು. 4 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ಇವತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದಾರೆ, ಗಾಡಿ ಬಿಡ್ತಾ ಇದ್ದಾರೆ, ಜನರಿಗೆ ಸಾಕಷ್ಟು ಸೌಲಭ್ಯ ಸಿಗ್ತದೆ. ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದ್ದೇ ಇದೆ, ಸಾಕಷ್ಟು ಸೌಲಭ್ಯ ಎಲ್ಲ ಕೂಡ ಸಿಗ್ತದೆ. ಇದಿಷ್ಟು ಪೆಟ್ರೋಲ್ ಬಂಕ್ಗಳ ಮಾಲೀಕರ ಅಧ್ಯಕ್ಷರಾಗಿರತಕ್ಕಂಥ ಪೋಳ್ ಅವರ ಮಾತುಗಳು. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ತೈಲದ ಸಮಸ್ಯೆ ಇಲ್ಲ, ಸ್ಟಾಕ್ನ ಸಮಸ್ಯೆ ಇಲ್ಲ, ಆದರೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಆತಂಕ ಪಡಬಾರದು ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈಗೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅನ್ನುವಂತ ವದಂತಿಯ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಸೇರಿದ್ರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಜನ ಸರತಿ ಸಾಲಿನಂತೆ ಸೇರಿದ್ರು. ನೂರಾರು ಜನ ಇದ್ರು. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ನೋಡಿ ಜನ ಎಲ್ಲ ಆಕ್ರೋಶಗೊಂಡಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ದದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ
ಪೆಟ್ರೋಲ್ ತೈಲದ ಒಂದು ಅಭಾವ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯಗಿರಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕೂಡ ಸಾಕಷ್ಟು ಒಂದು ಅಭಾವ ಸೃಷ್ಟಿಯ ಆತಂಕ ಎದುರಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಒಂದು ಅಭಾವ ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆತಂಕ ಎದುರಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಕ್ಕಿರಿದು ವಾಹನ ಸವಾರು ತುಂಬ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ? ಸರ್, ಯಾವುದೋ ಸಮಸ್ಯೆ ಇಲ್ಲ. ತೈಲ ಕಂಪನಿಗಳಿಗೆ ಸಾಕಷ್ಟು ಶೇಖರಣೆ ಅದ. ಸುಮಾರು 70ರಿಂದ 80 ದಿವಸದೊಳಗೆ ಸಾಕಾಗುವಷ್ಟು ಸೌಲಭ್ಯ ಅದ. ಯಾವುದೋ ಜನ ಒಬ್ರು ತಪ್ಪು ಮಾಡಿದ್ದಕ್ಕೆ ಎಲ್ಲರೂ ಒಂದು ಗಾದೆ ಇದೆಲ್ಲ, ಯಾವುದೋ ಒಂದು ಕುರಿ ಮೇವ್ ಅಂದ್ರೆ ಎಲ್ಲ ಕುರಿ ಮೇವ್ ಅಂತ ಹೇಳಿ, ಇದು ಹಂಗ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ತೈಲ ಕಂಪನಿ ಶೇಖರಣೆ ಅದ. ಜನರು ಯಾವುದೂ ಆತಂಕ ಪಡಬೇಕಾಗಿಲ್ಲ. ಬೇಕಾದ ಸಮಯದಲ್ಲಿ ಬೇಕಾದಷ್ಟು ನಿಮಗೆ ಸೌಲಭ್ಯ ಇದೆ ಅಂತ ಹೇಳಬಯಸ್ತೀವಿ. ಈಗ ಜನ ಆತಂಕ ಪಡಲಿಕ್ಕೆ ಕಾರಣ ಏನು? ಬಹುತೇಕ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಜನ, ಸಾರ್ವಜನಿಕರು ಹೇಳ್ತಾರೆ. ಅದು ಯಾವುದೋ ತಪ್ಪಿಲ್ಲ ಸರ್. ಅದು 9ರಿಂದ 4 ಗಂಟೆ ಮಟ್ಟ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ, ಹೀಗಾಗಿ ಸ್ಟಾಕ್ ಕಡಿಮೆ ಇತ್ತು. ಮತ್ತೆ 4 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ಇವತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದಾರೆ, ಗಾಡಿ ಬಿಡ್ತಾ ಇದ್ದಾರೆ, ಜನರಿಗೆ ಸಾಕಷ್ಟು ಸೌಲಭ್ಯ ಸಿಗ್ತದೆ. ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದ್ದೇ ಇದೆ, ಸೌಲಭ್ಯ ಸಾಕಷ್ಟು ಸೌಲಭ್ಯ ಎಲ್ಲ ಕೂಡ ಸಿಗ್ತದೆ. ಇದಿಷ್ಟು ಪೆಟ್ರೋಲ್ ಬಂಕ್ಗಳ ಮಾಲೀಕರ ಅಧ್ಯಕ್ಷರಾಗಿರತಕ್ಕಂಥ ಪೋಳ್ ಅವರ ಮಾತುಗಳು. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ತೈಲದ ಸಮಸ್ಯೆ ಇಲ್ಲ, ಸ್ಟಾಕ್ನ ಸಮಸ್ಯೆ ಇಲ್ಲ, ಆದರೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಆತಂಕ ಪಡಬಾರದು ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈಗೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅನ್ನುವಂತ ವದಂತಿಯ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಸೇರಿದ್ರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಜನ ಸರತಿ ಸಾಲಿನಂತೆ ಸೇರಿದ್ರು. ನೂರಾರು ಜನ ಇದ್ರು. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ನೋಡಿ ಜನ ಎಲ್ಲ ಆಕ್ರೋಶಗೊಂಡಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪೆಟ್ರೋಲ್ ತೈಲದ ಒಂದು ಅಭಾವ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯಗಿರಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕೂಡ ಸಾಕಷ್ಟು ಒಂದು ಅಭಾವ ಸೃಷ್ಟಿಯ ಆತಂಕ ಎದುರಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಒಂದು ಅಭಾವ ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆತಂಕ ಎದುರಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಕ್ಕಿರಿದು ವಾಹನ ಸವಾರು ತುಂಬ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ? ಸರ್, ಯಾವುದೋ ಸಮಸ್ಯೆ ಇಲ್ಲ. ತೈಲ ಕಂಪನಿಗಳಿಗೆ ಸಾಕಷ್ಟು ಶೇಖರಣೆ ಅದ. ಸುಮಾರು 70ರಿಂದ 80 ದಿವಸದೊಳಗೆ ಸಾಕಾಗುವಷ್ಟು ಸೌಲಭ್ಯ ಅದ. ಯಾವುದೋ ಜನ ಒಬ್ರು ತಪ್ಪು ಮಾಡಿದ್ದಕ್ಕೆ ಎಲ್ಲರೂ ಒಂದು ಗಾದೆ ಇದೆಲ್ಲ, ಯಾವುದೋ ಒಂದು ಕುರಿ ಮೇವ್ ಅಂದ್ರೆ ಎಲ್ಲ ಕುರಿ ಮೇವ್ ಅಂತ ಹೇಳಿ, ಇದು ಹಂಗ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ತೈಲ ಕಂಪನಿ ಶೇಖರಣೆ ಅದ. ಜನರು ಯಾವುದೂ ಆತಂಕ ಪಡಬೇಕಾಗಿಲ್ಲ. ಬೇಕಾದ ಸಮಯದಲ್ಲಿ ಬೇಕಾದಷ್ಟು ನಿಮಗೆ ಸೌಲಭ್ಯ ಇದೆ ಅಂತ ಹೇಳಬಯಸ್ತೀವಿ. ಈಗ ಜನ ಆತಂಕ ಪಡಲಿಕ್ಕೆ ಕಾರಣ ಏನು? ಬಹುತೇಕ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಜನ, ಸಾರ್ವಜನಿಕರು ಹೇಳ್ತಾರೆ. ಅದು ಯಾವುದೋ ತಪ್ಪಿಲ್ಲ ಸರ್. ಅದು 9ರಿಂದ 4 ಗಂಟೆ ಮಟ್ಟ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ, ಹೀಗಾಗಿ ಸ್ಟಾಕ್ ಕಡಿಮೆ ಇತ್ತು. ಮತ್ತೆ 4 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ಇವತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದಾರೆ, ಗಾಡಿ ಬಿಡ್ತಾ ಇದ್ದಾರೆ, ಜನರಿಗೆ ಸಾಕಷ್ಟು ಸೌಲಭ್ಯ ಸಿಗ್ತದೆ. ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದ್ದೇ ಇದೆ, ಸಾಕಷ್ಟು ಸೌಲಭ್ಯ ಎಲ್ಲ ಕೂಡ ಸಿಗ್ತದೆ. ಇದಿಷ್ಟು ಪೆಟ್ರೋಲ್ ಬಂಕ್ಗಳ ಮಾಲೀಕರ ಅಧ್ಯಕ್ಷರಾಗಿರತಕ್ಕಂಥ ಪೋಳ್ ಅವರ ಮಾತುಗಳು. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ತೈಲದ ಸಮಸ್ಯೆ ಇಲ್ಲ, ಸ್ಟಾಕ್ನ ಸಮಸ್ಯೆ ಇಲ್ಲ, ಆದರೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಆತಂಕ ಪಡಬಾರದು ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈಗೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅನ್ನುವಂತ ವದಂತಿಯ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಸೇರಿದ್ರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಜನ ಸರತಿ ಸಾಲಿನಂತೆ ಸೇರಿದ್ರು. ನೂರಾರು ಜನ ಇದ್ರು. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ನೋಡಿ ಜನ ಎಲ್ಲ ಆಕ್ರೋಶಗೊಂಡಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪೆಟ್ರೋಲ್ ತೈಲದ ಒಂದು ಅಭಾವ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯಗಿರಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕೂಡ ಸಾಕಷ್ಟು ಒಂದು ಅಭಾವ ಸೃಷ್ಟಿಯ ಆತಂಕ ಎದುರಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಒಂದು ಅಭಾವ ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆತಂಕ ಎದುರಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಕ್ಕಿರಿದು ವಾಹನ ಸವಾರು ತುಂಬ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ? ಸರ್, ಯಾವುದೋ ಸಮಸ್ಯೆ ಇಲ್ಲ. ತೈಲ ಕಂಪನಿಗಳಿಗೆ ಸಾಕಷ್ಟು ಶೇಖರಣೆ ಅದ. ಸುಮಾರು 70ರಿಂದ 80 ದಿವಸದೊಳಗೆ ಸಾಕಾಗುವಷ್ಟು ಸೌಲಭ್ಯ ಅದ. ಯಾವುದೋ ಜನ ಒಬ್ರು ತಪ್ಪು ಮಾಡಿದ್ದಕ್ಕೆ ಎಲ್ಲರೂ
ಒಂದು ಗಾದೆ ಇದೆಯಲ್ಲ, ಒಂದು ಯಾವುದೋ ಒಂದೊಂದು ಕುರಿ ಮೇವ್ ಅಂದ್ರೆ ಎಲ್ಲ ಕುರಿ ಮೇವ್ ಅಂತ ಹೇಳಿ, ಇದು ಹಂಗ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ತೈಲ ಕಂಪನಿ ಶೇಖರಣೆ ಅದ. ಜನರು ಯಾವುದೂ ಆತಂಕ ಪಡಬೇಕಾಗಿಲ್ಲ. ಬೇಕಾದ ಸಮಯದಲ್ಲಿ ಬೇಕಾದಷ್ಟು ನಿಮಗೆ ಸೌಲಭ್ಯ ಅಂತ ಹೇಳ ಬಯಸ್ತೇವೆ.